ರಾಜೀವ್ ಗೌಡನನ್ನ ಹಿಡಿತೀವಿ, ಯಾವುದೇ ಕಾರಣಕ್ಕೂ ಸಹ ಬಿಡೋದಿಲ್ಲ. ಎಲ್ಲಿ ತಪ್ಪಿಸಿಕೊಂಡು ಹೋಗಿದ್ದಾರೆ ಅವ್ರನ್ನ ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸಿಕೊಂಡು ಹೋಗ್ತಾರೆ? ತುಮಕೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಡಿತೀವಿ, ಬಿಡೋದಿಲ್ಲ. ಸವಾಲೇನಿಲ್ಲ ರೀ, ಹಿಡ್ದಾಕ್ತೀವಿ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗೋಕ್ಕಾಗುತ್ತೆ? ಹಿಡಿತೀವಿ ಅಂದರೆ ಹುಡ್ಕೋಕ್ಕಾಗಿಲ್ವಾ? ಅಂದರೆ ಹಿಡಿತೀವಪ್ಪ. ಒಂದು 2 ದಿನ ಡಿಲೇ ಆದರೆ ಅವರೆಲ್ಲ ತಪ್ಪಿಸ್ಕೊಂಡು ಏನು ಇಲ್ಲೇ ಮನೇಲಿದ್ದಾರೆ, ಹಿಡ್ಕೊಂಬರ್ಬೇಕು. ಹಿಡಿತೀವಿ. ಈಗ ನೋಡಿ, ಉದಾಹರಣೆ ಹೇಳ್ತೀನಿ. ಒಂದೊಂದು ಕೇಸ್ಗಳು ಕೂಡ ಇಂಡಿವಿಜುವಲ್ ಆಗಿ ಅದಕ್ಕೆ ಆದಂಥ ಆಯಾಮಗಳಿರ್ತವೆ. ಹುಣಸೂರಲ್ಲಿ ಬಂದು ಕಳ್ತನ ಮಾಡಿದ್ರು, ದರೋಡೆ ಮಾಡಿದ್ರು. ಅದೇ ಭಾಳ ಹಿಂಗೆ ನೀವು ಕೇಳ್ದಂಗೆ ನಮ್ಮ ಮಾಧ್ಯಮ ಸ್ನೇಹಿತರು ಬೆಂಗಳೂರಲ್ಲಿ ನನ್ನನ್ನು ಕೇಳಿದರು, ಏನು ಯಾವಾಗ ಹಿಡಿತೀರಾ, ಏನು ಎತ್ತ, ಅದು ಇದು ಹೇಳಿದರು. ನಾನೆಂದರೆ ಹಿಡಿತೀವಪ್ಪ, ಅದಕ್ಕೆ ಸಮಯ ಕೊಡಿ. ಇದೆಲ್ಲ ಜೋಕ್ಸ್ ಅಲ್ಲ ಇದೆಲ್ಲ. ಅವ್ರು ಎಲ್ಲೇ ಇಂದ ಹಿಡ್ಕೊಂಡ್ಬರ್ತಾರೆ, ಹಿಡಿತೀರಿ ಅಂತ ಹಿಡ್ಕೊಂಡು ಬಂದರು. ಈಗ ಹಿಡ್ಕೊಂಡು ಬಂದು ಈಗ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಒಂದು ಅರ್ಧನೋ ಕ್ವಾರ್ಟರೋ ಏನೋ ಅವ್ರು ಕದ್ದಿದ್ದು ತೊಗೊಂಡೋಗಿದ್ದು ಸಿಕ್ಕಿದೆ. ಇನ್ನು ಮಿಕ್ಕಿದ್ದೆಲ್ಲ ಮಾರ್ಕೊಂಡಿದ್ದಾರೆ. ಕೆಲವರು ನೇಪಾಳ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಕೆಲವು ವಿಷಯ ನೋಡಿ, ಒಂದು ಹೇಳ್ತೀನಿ ಕೇಳ್ಕೊಳ್ಳಿ. ಅನೇಕ ವಿಷಯಗಳು ನನಗೆ ಗೊತ್ತಿದೆ, ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗುತ್ತಾ? ಪೊಲೀಸ್ ಮಾಹಿತಿಗಳನ್ನು ನಾವು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣ ಇದೆ. ಸಪೋಸ್ ನಾನು ನಿಮಗೇನೋ ಒಂದು ಹೇಳಿಬಿಟ್ರೆ, ಯಾರು ಅವರು ಅಪರಾಧಿಗಳಿರ್ತಾರೆ ಅವರು ಹುಷಾರಾಗ್ತಾರೆ. ಇವ್ರಿಗೆ ಹಿಂಗೆ ಗೊತ್ತಿದೆ ಅಪ್ಪ, ತಳಿ ನಾನು ಬೇರೆ ಥರ ಮಾಡೋಣ ಅಂತ ಮಾಡ್ತಾರೆ. ಅದಕ್ಕೆ ನನಗೆ ನಮ್ಮ ಇಲಾಖೆಯಲ್ಲೂ ಕೂಡ ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಸರ್ ಇದನ್ನು ಇಷ್ಟೇ ಹೇಳ್ಬೇಕು, ನೀವು ಜಾಸ್ತಿ ಹೇಳಬೇಡಿ ಅಂತಾರೆ. ಸೊ ಅಷ್ಟೇ ನಿಮ್ಮ ಹತ್ರ ಹೇಳ್ತೀನಿ.